ಮೊದಲಿಗೆ ಹೊಸ ತೊಡಕು ಸುದ್ದಿಗಳನ್ನು ನೋಡೋಣ. ಇಂದು ಯುಗಾದಿ ಹೊಸ ತೊಡಕು ಪ್ರಯುಕ್ತ ನಾಟಿ ಕೋಳಿ ಮತ್ತು ಮೊಟ್ಟೆಗಳಿಗೆ ಭಾರಿ ಡಿಮ್ಯಾಂಡ್ ಇದೆ. ನಾನ್ ವೆಜ್ ಪ್ರಿಯರು ನಾಟಿ ಕೋಳಿ ಹಾಗೂ ಮೊಟ್ಟೆಗಳ ಮೊರೆ ಹೋಗಿದ್ದಾರೆ. ಹೈಬ್ರಿಡ್ ಆಹಾರದ ಬದಲು ನಾಟಿ ಮತ್ತು ಜವಾರಿ ಆಹಾರದ ಮೊರೆ ಹೋಗ್ತಿದ್ದಾರೆ. ಬೆಂಗಳೂರಲ್ಲಿ ಯುಗಾದಿ ರಂಜಾನ್ ಸಂಭ್ರಮ ಜೋರಾಗಿದೆ. ಎಚ್ಎಸ್ಆರ್ ಬ್ಲಾಕ್ನ ಕಾಂಗ್ರೆಸ್ ಅಧ್ಯಕ್ಷ ರಾಘವೇಂದ್ರ ನೇತೃತ್ವದಲ್ಲಿ ಉಚಿತ ಕೋಳಿ ವಿತರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಮಾಜಿ ಸಂಸದ ವಿಎಸ್ ಉಗ್ರಪ್ಪ, ಎಂಎಲ್ಸಿ ರಾಮೋಜಿಗೌಡ ಹಾಗೆಯೇ ಕಾಂಗ್ರೆಸ್ ಮುಖಂಡ ಉಮಾಪತಿ ಗೌಡ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಮಂಗಮ್ಮನ್ ಪಾಳ್ಯದಲ್ಲಿ 3,000 ಉಚಿತ ಕೋಳಿ ವಿತರಣೆ ನಡೀತಾ ಇದ್ದು ಜನ ಮುಗಿಬಿದ್ದಿದ್ದಾರೆ. ಇವತ್ತು ಯುಗಾದಿ ಹೊಸ ತೊಡಕು ಪ್ರಯುಕ್ತ ಮಂಡ್ಯದಲ್ಲಿ ಮಾಂಸದ ಅಂಗಡಿ ಮುಂದೆ ಜನರು ಕ್ಯೂ ನಿಂತಿದ್ದಾರೆ. ಒಂದೆಡೆ ಗುಡ್ಡೆ ಮಾಂಸದ ಅಂಗಡಿ ಬಳಿ ಜನ ನಿಂತಿದ್ರೆ ಮತ್ತೊಂದೆಡೆ ಚಿಕ್ಕಮಂಡ್ಯದ ಮಟನ್ ಸ್ಟಾಲ್ ಮುಂದೆ ಜನ ನಾಟಿ ಮಾಂಸ ಖರೀದಿಗೆ ಮುಗಿಬಿದ್ದಿದ್ದಾರೆ. ಯುಗಾದಿ ಹೊಸತೊಡಕು ಪ್ರಯುಕ್ತ ಭರ್ಜರಿ ಬಾಡೂಟಕ್ಕೆ ಎಲ್ಲೆಡೆ ತಯಾರಿಯಾಗಿದೆ. ಕೋಲಾರ ನಗರದ ಮಾಂಸ ಮಾರುಕಟ್ಟೆಯಲ್ಲಿ ಜನಜಂಗುಳಿಯೇ ತುಂಬಿದೆ. ಚಿಕನ್, ಮಟನ್ ಬೆಲೆ ಹೆಚ್ಚಳವಾಗಿದೆ. ಅಮ್ಮವಾರಿಪೇಟೆಯಲ್ಲಿರುವಂತಹ ಚಿಕನ್, ಮಟನ್ ಮಾರುಕಟ್ಟೆಯಲ್ಲಿ ಮಾಂಸ ಖರೀದಿ ಜೋರಾಗಿದೆ. ಇಂದು ಯುಗಾದಿ ಹೊಸ ತೊಡಕಿನ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನರಿಗೆ ಗ್ಯಾಸ್ ಅಭಾವದ ಬಿಸಿ ತಟ್ಟಿದೆ. ರಾಮನಗರ, ಚನ್ನಪಟ್ಟಣದಲ್ಲಿ ತಲೆಕಾಲು ಮಾಂಸದ ಬೆಲೆ ಗಗನಕ್ಕೇರಿದೆ. ಇನ್ನು 700 ರೂಪಾಯಿ ಇದ್ದಂತಹ ಕೆಜಿ ಮಟನ್ ಈಗ 850ರಿಂದ 900 ರೂಪಾಯಿವರೆಗೆ ಏರಿಕೆಯಾಗಿದೆ. ಮದ್ದೂರಿನಿಂದ ಚನ್ನಪಟ್ಟಣಕ್ಕೆ ಬಂದು ಜನ ಮಟನ್ ಖರೀದಿಸುತ್ತಿದ್ದಾರೆ. ಇವತ್ತು ಯುಗಾದಿ ಹೊಸತೊಡಕು ಹಿನ್ನೆಲೆಯಲ್ಲಿ ಮಟನ್ ಸ್ಟಾಲ್ಗಳ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ದೇವನಹಳ್ಳಿಯ ಎಲಿಯೂರು ಗ್ರಾಮದಲ್ಲಿ ಗುಡ್ಡೆ ಮಾಂಸಕ್ಕಾಗಿ ಜನ ಮುಗಿಬಿದ್ದಿದ್ದಾರೆ. ಗುಡ್ಡೆ ಮಾಂಸಕ್ಕಾಗಿ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಹಾಗೂ ಹೊಸಕೋಟೆಯಿಂದ ಜನ ಬರ್ತಾ ಇದ್ದಾರೆ. ನಿತ್ಯ 800 ರೂಪಾಯಿ ಇದ್ದ ಮಾಂಸ ಇವತ್ತು 1000 ರೂಪಾಯಿಗೆ ಏರಿಕೆಯಾಗಿದೆ. ಯುದ್ಧದ ಸುದ್ದಿಯನ್ನ ನೋಡೋಣ. ಮಧ್ಯಪ್ರಾಚ್ಯದಲ್ಲಿ 21ನೇ ದಿನವೂ ಕೂಡ ಯುದ್ಧ ಮುಂದುವರೆದಿದೆ. ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ಪಡೆಗಳು ದಾಳಿ ಮಾಡ್ತಾ ಇದೆ. ಇರಾನ್ ಏಕಾಂಗಿಯಾಗಿ ಅಮೆರಿಕ ವಾಯುನೆಲೆ ಮತ್ತು ಇಸ್ರೇಲ್ನ ಕ್ಷಿಪಣಿಗಳ ಮೇಲೆ ದಾಳಿ ಮಾಡ್ತಾ ಇದೆ. ಈ ಮಧ್ಯೆ ಇರಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಲು ಹೋದಂತಹ ಅಮೆರಿಕದ F-35 ಯುದ್ಧ ವಿಮಾನವು ತುರ್ತು ಭೂಸ್ಪರ್ಶವಾಗಿದೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಲೇ ಇದೆ. ಇರಾನ್ನ ಇಂಧನ ತೈಲ ಘಟಕ ಹಾಗೂ ಪರಮಾಣು ಘಟಕಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ. ಈ ಬಗ್ಗೆ ಮಾತನಾಡಿರುವಂತಹ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು, ನಮ್ಮ ದಾಳಿಯಿಂದ ಇರಾನ್ ಕಂಗೆಟ್ಟಿದೆ, ಯುದ್ಧದಲ್ಲಿ ನಾವು ಗೆಲ್ತಾ ಇದ್ದೀವಿ, ಇರಾನ್ ಅನ್ನ ನಾಶಪಡಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದಲ್ಲಿ ಹರ್ಮುಜ್ ಜಲಸಂಧಿ ಎಲ್ಲರ ಟಾರ್ಗೆಟ್ ಆಗಿದೆ. ಈಗಾಗಲೇ ಹರ್ಮುಜ್ ಜಲಸಂಧಿಯಲ್ಲಿರುವಂತಹ ಇರಾನ್ ಕ್ಷಿಪಣಿ ಕೇಂದ್ರಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಆದಾಗ್ಯೂ ಹರ್ಮುಜ್ ಜಲಸಂಧಿ ಮೇಲೆ ಹಿಡಿತ ಸಾಧಿಸಿರುವಂತಹ ಇರಾನ್ ಹರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗುವ ಹಡಗುಗಳಿಗೆ ಶುಲ್ಕ ವಿಧಿಸುವ ಪ್ಲಾನ್ ಮಾಡ್ತಿದೆ. ಇರಾನ್ ಇಸ್ರೇಲ್ ಯುದ್ಧ ಮುಂದುವರೆದಿದೆ. ಇರಾನ್ ಹೈಫಾದಲ್ಲಿರುವಂತಹ ಇಸ್ರೇಲ್ನ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸಲಾಗಿದೆ. ಆದರೆ ಅದರಿಂದ ಯಾವುದೇ ಹಾನಿ ಉಂಟಾಗಿಲ್ಲ ಅಂತ ಇಸ್ರೇಲ್ ಇಂಧನ ಸಚಿವ ಎಲಿ ಕೊಹೆನ್ ಹೇಳಿದ್ದಾರೆ. ಹೈಫಾದಲ್ಲಿನ ದಾಳಿಯಲ್ಲಿ ಓರ್ವ ಅಧಿಕಾರಿ ಗಾಯಗೊಂಡಿದ್ದಾರೆ. ಯುರೋಪ್ ರಾಷ್ಟ್ರಗಳ ಆಕ್ರೋಶದ ಬೆನ್ನಲ್ಲೇ ವಿಶ್ವಸಂಸ್ಥೆ ಎಂಟ್ರಿಯಾಗಿದೆ. ತೈಲ ಘಟಕ, ಆರ್ಥಿಕ ಸಂಪನ್ಮೂಲಗಳ ಮೇಲೆ ದಾಳಿಗೆ ಕಿಡಿಕಾರಿದೆ ವಿಶ್ವಸಂಸ್ಥೆ. ಭದ್ರತಾ ಮಂಡಳಿ ಸಭೆಗೆ ಹೆಚ್ಚುತ್ತಿರುವಂತಹ ಒತ್ತಡ ಮತ್ತು ಮಧ್ಯಪ್ರವೇಶಕ್ಕೆ ಅರಬ್ ದೇಶಗಳಿಂದ ಒತ್ತಾಯ ಕೂಡ ಕೇಳಿಬಂದಿದೆ. ಶೀಘ್ರವೇ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಸಭೆ ನಡೆಸುವ ಸಾಧ್ಯತೆ ಇದೆ. ಪ್ರಧಾನಿ ಮೋದಿ ಕತಾರ್ನ ಅಮೀರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿಗೆ ಕರೆ ಮಾಡಿ ರಂಜಾನ್ ಶುಭಾಶಯ ಕೋರಿದ್ದಾರೆ. ಈ ವೇಳೆ ಕತಾರ್ ಮೇಲೆ ಇರಾನ್ ಮಾಡಿದ ದಾಳಿಯನ್ನು ಖಂಡಿಸಿದ್ದಾರೆ. ಇನ್ನು ಹರ್ಮುಜ್ ಜಲಸಂಧಿಯ ಮೂಲಕ ನೌಕಾಯಾನದ ಸ್ವಾತಂತ್ರ್ಯ ಮತ್ತು ಸುರಕ್ಷತೆಗೆ ನಮ್ಮ ಬೆಂಬಲ ಇದೆ ಅಂತ ಪ್ರಧಾನಿ ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ 21ನೇ ದಿನವೂ ಯುದ್ಧ ಮುಂದುವರೆದಿದೆ. ಇರಾನ್ನ ಕ್ಷಿಪಣಿಗಳ ದಾಳಿಗೆ ಇಸ್ರೇಲ್ನಿಂದ ಪ್ರತ್ಯುತ್ತರ ನೀಡಲಾಗ್ತಾ ಇದೆ. ಇರಾನ್ನ ಟೆಹರಾನ್ನ ಹಲವೆಡೆ ಇಸ್ರೇಲ್ ಕ್ಷಿಪಣಿ ದಾಳಿ ನಡೆಸಿದೆ. ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಮಿಸೈಲ್ ಅಟ್ಯಾಕ್ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಅಲ್ಲಿಯ ಯುದ್ಧದಿಂದಾಗಿ ರಾಜ್ಯದಲ್ಲಿ ಪರಿಣಾಮ ಬೀರ್ತಾ ಇದೆ. ಉಡುಪಿಯಲ್ಲಿ ಉಕ್ಕು ಉದ್ಯಮ ಸಂಕಷ್ಟ ಎದುರಿಸ್ತಾ ಇದೆ. ಉಕ್ಕಿನ ಉದ್ಯಮಕ್ಕೆ ಅನಿಲ ಪೂರೈಕೆಯಲ್ಲಿ ಸಮಸ್ಯೆಯಿಂದಾಗಿ ಸ್ಟೀಲ್ ದರ ಕೆಜಿಗೆ 15 ರೂಪಾಯಿಗಳಷ್ಟು ಏರಿಕೆಯಾಗಿದೆ. ಯುದ್ಧ ಮುಂದುವರೆದರೆ ಸ್ಟೀಲ್ ಕಂಪನಿಗಳ ಉತ್ಪಾದನಾ ಘಟಕ ಸ್ಥಗಿತವಾಗುವಂತಹ ಭೀತಿ ಎದುರಾಗಿದೆ. ಯುದ್ಧದ ಆತಂಕದಲ್ಲಿ ಮುಳುಗಿರುವಂತಹ ರಾಷ್ಟ್ರಗಳಲ್ಲಿ ಶಾಂತಿ ನೆಲೆಸಲಿ ಅಂತ ಉಡುಪಿಯ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಸಂದೇಶ ನೀಡಿದ್ದಾರೆ. ಜಗತ್ತಿನಲ್ಲಿ ಶಾಂತಿ ನೆಲೆಸಲಿ, ಅನಿಷ್ಟಗಳು ದೂರವಾಗಲಿ ಎನ್ನುವ ಮೂಲಕ ಹಬ್ಬಕ್ಕೆ ಶುಭ ಕೋರಿದ್ದಾರೆ.